ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಗೆಟ್ಟಿಂಗ್ ಅಪ್ ಆನ್ ಕೋಲ್ಡ್ ಮಾರ್ನಿಂಗ್ಸ್. ಬರೆದವರು ಲೇ ಹಂಟ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕೃತಿಯ ಕವಿಯ ಪೂರ್ಣ ಹೆಸರು ಜಾನ್ ಹೆನ್ರಿ ಲೇ ಹಂಟ್. ಗೆಟ್ಟಿಂಗ್ ಅಪ್ ಆನ್ ಕೋಲ್ಡ್ ಮಾರ್ನಿಂಗ್ಸ್ ಅಂದರೆ ಚಳಿಗಾಲದ ಸಮಯದಲ್ಲಿ ಬೆಳಿಗ್ಗೆ ಹೇಗೆ ಹೇಳುವಂತಹದ್ದು, ಆಗಿನ ಪರಿಸ್ಥಿತಿ ಹೇಗಿರ್ತದೆ, ನಮ್ಮ ಮನಸ್ಥಿತಿಗಳು ಹೇಗೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ, ಎಷ್ಟು ಕಷ್ಟ ಅನ್ನೋದನ್ನು ಕವಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಪ್ರಬಂಧ ಪ್ರಥಮ ಬಾರಿಗೆ ಪಬ್ಲಿಷ್ ಆದದ್ದು ದಿ ಇಂಡಿಕೇಟರ್ ಅನ್ನೋ ಕೃತಿಯಲ್ಲಿ. ಪಬ್ಲಿಕೇಶನ್ ಆದ ವರ್ಷ 1819 ಮತ್ತು 1820. ಈ ಪ್ರಬಂಧದಲ್ಲಿ ಕವಿ ಚಳಿಗಾಲದಲ್ಲಿ ಬೆಳಿಗ್ಗೆ ಏಳುವಾಗಿನ ನಮ್ಮ ಮನಸ್ಥಿತಿ ಹಾಗೂ ಅದನ್ನು ಎದುರಿಸಬೇಕಾದ ಪರಿಸ್ಥಿತಿಗಳು ಏನೇನು ಹಾಗೂ ಅದರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಏನೆಲ್ಲ ಕಾರಣಗಳನ್ನು ಹುಡುಕ್ತೇವೆ ಎನ್ನುವುದನ್ನು ಕವಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಕವಿ ಹೇಳ್ತಾರೆ, ಚಳಿಗಾಲದ ಸಮಯದಲ್ಲಿ ನಾವು ಬೆಳಿಗ್ಗೆ ನಿದ್ದೆಯಿಂದ ಬೇಗ ಎದ್ದೇಳಬೇಕು, ಅದು ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು. ಹಂಟ್ ತನ್ನ ಪ್ರಬಂಧದಲ್ಲಿ ವಿವರಿಸ್ತಾರೆ ಏನಂದರೆ, ಒಬ್ಬ ಇಟಾಲಿಯನ್ ಆಥರಾದ ಗುಲಿಯೋ ಕಾರ್ಡೋರಾ ಅವರ ತನ್ನ ಕೃತಿಯಲ್ಲಿ ಎ ಜೆಸ್ಯೂಟ್ ಅನ್ನುವ ಕೃತಿಯಲ್ಲಿ ಒಂದು ಪದ್ಯವನ್ನು ಬರೀತಾರೆ. ಆ ಪದ್ಯದಲ್ಲಿ ದೇವರು ಈ ಪ್ರಪಂಚಕ್ಕೆ ಒಂದಷ್ಟು ಇನ್ಸೆಕ್ಟ್ಗಳನ್ನು, ಸೂಕ್ಷ್ಮ ಜೀವಿಗಳಿರ್ಬೋದು ಅಥವಾ ಹುಳ ಜಂತುಗಳು, ಕ್ರಿಮಿಕೀಟಗಳಿರ್ಬೋದು, ಇದೆಲ್ಲವನ್ನು ಕಳಿಸ್ತಾರೆ. ಯಾಕಂದರೆ ಈ ಚಳಿಗಾಲದಲ್ಲಿ ಮನುಷ್ಯನಿಗೆ ತೊಂದರೆ ಕೊಡುವುದಕ್ಕಾಗಿಯೇ. ಆದರೆ ಸ್ವರ್ಗದಲ್ಲಿ ಯಾವುದೇ ಸೂಕ್ಷ್ಮ ಜೀವಿಗಳು, ಕ್ರಿಮಿಕೀಟಗಳು ಇರುವುದಿಲ್ಲ. ಆದರೆ ಈ ಭೂಮಿಯಲ್ಲಿ ಏನಾಗುತ್ತೆ, ಚಳಿಗಾಲದಲ್ಲಿ ಇವೆಲ್ಲವೂ ನಮಗೆ ತೊಂದರೆಯನ್ನು ಕೊಡ್ತದೆ. ಕಾದಂಬರಿಕಾರರು ತನ್ನ ಕೃತಿಯಲ್ಲಿ ವಿವರಿಸ್ತಾರೆ ಏನಂದರೆ, ಈ ಪ್ರಪಂಚದ ಮೊದಲ ಮಾನವನಾದ ಆ್ಯಡಮ್ ಕೂಡ ಶೇವ್ ಮಾಡೋದಿಲ್ಲ. ಹಾಗಾಗಿ ಈ ಕೊರೆಯುವಂತಹ ಚಳಿಗಾಲದಲ್ಲಿ ಈ ಚಳಿಯಾದ ನೀರಿನಲ್ಲಿ ನಾನು ಕೂಡ ಶೇವ್ ಮಾಡೋ ಅಗತ್ಯ ಇಲ್ವಲ್ಲ. ಎಲ್ಲಿಯಾದರೂ ತೀರಾ ಅವಶ್ಯಕತೆ ಬಿದ್ದಾಗ ಈ ಚಳಿಗಾಲದಲ್ಲಿ ಸ್ವಲ್ಪ ಬೇಗ ಎದ್ದರೆ ಒಂದು ಅರ್ಧ ಗಂಟೆಯ ತನಕ ನಮಗೆ ನಿದ್ರೆಯ ಮೂಡಿಂದ ಹೊರಗೆ ಬರೋದು ಸಾಧ್ಯ ಆಗೋದಿಲ್ಲ. ಇದರಿಂದ ನಾನು ಪ್ರತಿ ಚಳಿಗಾಲದಲ್ಲಿ ಪ್ರತಿದಿನ ಯೋಚನೆ ಮಾಡ್ತೇನೆ ಏನಂದರೆ, ನಾನು ಈಗಲೇ ಎದ್ದೇಳಬೇಕಾ ಅಥವಾ ಸ್ವಲ್ಪ ಸಮಯ ಚಂದ ನಿದ್ದೆ ಮಾಡಿ ಮತ್ತೆ ಎದ್ದೇಳಬೇಕಾ. ಆದರೆ ನಾನು ಬೇಗ ಎದ್ದು ಏನು ಮಾಡೋದು, ಅದಕ್ಕಿಂತ ಸುಮ್ಮನೆ ನಿದ್ದೆ ಮಾಡಿದರೆ ನಮ್ಮ ಮೆದುಳಿಗೆ ಒಂದು ಎಕ್ಸಸೈಸ್ ಆಗಿ ಒಂದು ಫ್ರೀ ಫೀಲ್ ಬರ್ತದೆ. ಪ್ರಬಂಧಕಾರರು ಹೇಳ್ತಾರೆ, ನನಗೆ ಚಳಿಗಾಲದಲ್ಲಿ ಎಂತಹ ವ್ಯಕ್ತಿಯನ್ನು ಭೇಟಿಯಾಗಬೇಕು ಅನಿಸಿದರೆ ಇಡೀ ದಿನ ಮಲಗಿಕೊಂಡು ನಿದ್ದೆ ಮಾಡಿಕೊಂಡು ವಿಶ್ರಾಂತಿ ಮಾಡ್ತಾ ಇರ್ತಾರಲ್ಲ ಚಳಿಗಾಲದಲ್ಲಿ, ಅಂಥವರನ್ನು ಭೇಟಿಯಾಗೋ ಆಸೆ ಇದೆ. ಹೇಗನಿಸುತ್ತದೆ ಎಂದರೆ ಅಂತಹ ವ್ಯಕ್ತಿಗಳ ಮನಸ್ಸು ಕೂಡ ತುಂಬ ನಿಧಾನಕ್ಕೆ ಎದ್ದೇಳ್ತದೆ. ಸೈನ್ಸ್ ಕೂಡ ಈ ಮಾತನ್ನು ಒಪ್ಪಿಕೊಳ್ತದೆ. ಏನಂದರೆ, ನಾವು ಇಡೀ ರಾತ್ರಿ ಬೆಡ್ಡಿನ ಮೇಲೆ ಅಥವಾ ಮಂಚದ ಮೇಲೆ ಮಲಗೋದ್ರಿಂದ ನಮ್ಮ ಬಾಡಿ ತುಂಬ ಟೆಂಪರೇಚರ್ ಹೈ ಇರ್ತದೆ, ಬೆಡ್ಡೆಲ್ಲ ತುಂಬ ಬಿಸಿ ಫೀಲ್ ಆಗಿರ್ತದೆ. ಆ ಸಮಯದಲ್ಲಿ ತಕ್ಷಣ ನಾವು ಹೊರಗೆ ಬಂದರೆ ಹೊರಗಿನ ವಾತಾವರಣ ಕೋಲ್ಡ್ ಇರ್ತದೆ, ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಕೇಳೋದಿಲ್ಲ. ಜಾನ್ ಮಿಲ್ಟನ್ ಅವರ ಶ್ರೇಷ್ಠ ಕೃತಿಯಾದ ಪ್ಯಾರಡೈಸ್ ಲಾಸ್ಟ್ನಲ್ಲೂ ಇದರ ಕುರಿತಾಗಿ ಹೇಳಲಾಗಿದೆ. ಅಚಾನಕ್ಕಾಗಿ ಟೆಂಪರೇಚರ್ನಲ್ಲಿ ಚೇಂಜಸ್ ಮಾಡುವಂತಹದ್ದು ಒಂದು ದೊಡ್ಡ ದುಃಖಕ್ಕೆ ಸಮಾನವಾಗಿದೆ. ರೈಟರ್ ಲೇ ಹಂಟ್ ಅವರು ಚಳಿಗಾಲದ ಸಮಯದಲ್ಲಿ ಸಂಜೆ ತನಕ ಮಲಗಿಕೊಂಡೇ ಇರ್ತಿದ್ರು. ಆ ಸಮಯದಲ್ಲಿ ರೈಟರ್ನ ಸಹಾಯಕ ಬಂದು ರೈಟರನ್ನು ಎಬ್ಬಿಸಿ ಫ್ರೆಶ್ ಅಪ್ ಆಗಿ ಶೇವ್ ಮಾಡಿ ಅಂತೆಲ್ಲ ಹೇಳ್ತಾನೆ. ಹಂಟ್ ಅವನನ್ನು ಪ್ರಶ್ನಿಸ್ತಾರೆ, ಏನು ನೀರು ತುಂಬ ಚಳಿಯಾಗಿದೆಯಾ? ಹೌದು ನೌಕರ, ಅದಕ್ಕೆ ಹೌದು ತುಂಬ ಚಳಿಯಾಗಿದೆ ಎಂದು ಹೇಳ್ತಾನೆ. ಹಂಟ್ ಅವನಿಗೆ ಆರ್ಡರ್ ಮಾಡ್ತಾನೆ, ಆ ತುಂಬ ಚಳಿಯಾದ ನೀರನ್ನು ಬಿಸಿ ಮಾಡಿಕೊಂಡು ಬಾ. ಹಂಟ್ ಯಾಕೆ ಹಾಗೆ ಹೇಳ್ತಾನಂದರೆ, ಅಲ್ಲಿ ನೀರು ಬಿಸಿಯಾಗುವಷ್ಟು ಅವಧಿಯಲ್ಲಿ ನಾನು ಸ್ವಲ್ಪ ನಿದ್ದೆ ಮಾಡ್ಬೋದು. ಮುಂದುವರಿದು ಬರೀತಾರೆ, ಒಂದು ಅರ್ಧ ಗಂಟೆ ಬಿಟ್ಟು ನನ್ನ ನೌಕರ ಬಂದರೆ ಎಷ್ಟು ಒಳ್ಳೆಯದಲ್ವಾ. ಮುಂದುವರಿದು ಯೋಚನೆ ಮಾಡ್ತಾರೆ, ಶೇವಿಂಗ್ ಮಾಡೋದು ಅಷ್ಟೊಂದು ಅಗತ್ಯವಾ? ದೊಡ್ಡ ಲೆಜೆಂಡ್ ದಂತಕಥೆಗಳು, ದೊಡ್ಡ ವ್ಯಕ್ತಿಗಳು ಈ ಸಮಾಜದಲ್ಲಿ ಎಲ್ಲರೂ ಶೇವ್ ಮಾಡ್ತಾರಾ? ಫಾರ್ ಎಕ್ಸಾಂಪಲ್ ವಿಲಿಯಂ ಶೇಕ್ಸ್ಪಿಯರ್, ಆಲ್ಫ್ರೆಡ್ ಪ್ಲಾಟೋ, ಇವರೆಲ್ಲ ಯಾರೂ ಶೇವ್ ಮಾಡೋದೇ ಇಲ್ಲ. ಹಂಟ್ ಮುಂದುವರಿದು ಯೋಚನೆ ಮಾಡ್ತಾರೆ, ಯಾರೆಲ್ಲ ಬೆಳಿಗ್ಗೆ ಬೇಗ ಹೇಳ್ತಾರೆ ಈ ಚಳಿಗಾಲದಲ್ಲೂ ಅವರ ಹಿಂದುಗಡೆ ತುಂಬ ದೊಡ್ಡ ಉದ್ದೇಶವೇ ಇರ್ಬೋದು. ಅವರು ತುಂಬ ಹಣ ಸಂಪಾದನೆಯ ಮಾರ್ಗವನ್ನು ಹಿಡಿದಿರ್ಬೋದು, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಕೆಲಸದಲ್ಲಿ ಮಗ್ನರಾಗಿರಬಹುದು. ಒಬ್ಬ ಸ್ಟೂಡೆಂಟ್ ಬೆಳಿಗ್ಗೆ ಬೇಗ ಎದ್ದು ಓದ್ತಾನೆ, ಅವನಿಗೆ ಯಾವುದೋ ಹಣದ ಅಥವಾ ಒಡವೆಯ ಆಭರಣದ ಮೇಲೆ ಆಸೆ ಇರೋದಿಲ್ಲ. ಕೆಲವು ಜನರು ಬೆಳಿಗ್ಗೆ ತುಂಬ ಹೊತ್ತು ಮಲಗುವಂತಹದ್ದು ತಮ್ಮ ಈಗೋಗೆ ಹರ್ಟ್ ಆದಾಗೆ ಅಂತ ಅಂದ್ಕೊಳ್ತಾರೆ. ಕೆಲವು ಜನರು ತನ್ನ ವಯಸ್ಸು ಮತ್ತು ಆರೋಗ್ಯದ ಕಾರಣವನ್ನು ಇಟ್ಕೊಂಡು ಬೇಗ ಹೇಳ್ತಾರೆ. ಒಬ್ಬ ತಂದೆಯಾದವ ಬೆಳಿಗ್ಗೆ ಬೇಗ ಹೇಳ್ತಾನೆ, ಯಾಕಂದರೆ ಅವನ ಉದ್ದೇಶ ನಾಳೆ ನನ್ನ ಮಕ್ಕಳು ನನ್ನನ್ನು ನೋಡಿಕೊಂಡು ಬೆಳಿಗ್ಗೆ ಲೇಟಾಗಿ ಎದ್ದು ಅವರ ಕೆಲಸಗಳನ್ನು ಹಾಳು ಮಾಡ್ಕೊಳ್ಬಾರ್ದು, ಬದಲಾಗಿ ನಾನು ಅವರಿಗೆ ಒಳ್ಳೆಯ ಮಾದರಿ ಆಗಬೇಕು ಅಂತ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ. ಒಬ್ಬ ಮಹಿಳೆ ತುಂಬ ಹೊತ್ತಿನ ತನಕ ಮಲಗಿದರೆ ಎದ್ದೇಳಿದ ತಕ್ಷಣ ಅವಳ ಮುಖದಲ್ಲಿ ಆ ಕಾಂತಿ ಇರೋದಿಲ್ಲ, ಆ ಗ್ಲೋ ಇರೋದಿಲ್ಲ. ಅದಕ್ಕೋಸ್ಕರ ಅವಳು ಬೇಗ ಬೆಳಿಗ್ಗೆ ಏಳಲಿಕ್ಕೆ ಪ್ರಯತ್ನಿಸ್ತಾಳೆ ತನ್ನ ಸೌಂದರ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ. ಈ ಎಸ್ಸೆಯ ಕೊನೆಯ ಭಾಗದಲ್ಲಿ ಕವಿ ಒಬ್ಬ ಲೇಡಿ ರೈಟರ್ನ ಕುರಿತು ಬರೀತಾರೆ. ಆ ಲೇಡಿ ರೈಟರ್ನ
ಬಳಿ ಇವರು ಪ್ರಶ್ನಿಸ್ತಾರೆ, ಬೆಳಿಗ್ಗೆ ತುಂಬ ತಡವಾಗಿ ಏಳೋದ್ರಿಂದ ಸಮಸ್ಯೆಗಳೇನು? ಅದಕ್ಕೆ ಆಕೆ ಹೇಳ್ತಾರೆ, ನೀನು ಒಬ್ಬ ತುಂಬ ಲೇಟಾಗಿ ಎದ್ದು ಜೀವನವನ್ನು ನಡೆಸ್ತಾ ಇರುವ ವ್ಯಕ್ತಿಯ ಬಳಿ ಹೋಗಿ ಅವನನ್ನು ಅಬ್ಸರ್ವ್ ಮಾಡು, ನಿಮಗೆ ಹೇಗೆ ಅನಿಸ್ತದ ಹಾಗೆ ನಿರ್ಧಾರವನ್ನು ತಗೋ. ನಂತರ ನಾನು ಬಂದು ನಿನ್ನ ಜೀವನ ಶೈಲಿಯನ್ನು ಅಬ್ಸರ್ವ್ ಮಾಡಿ ನಾನು ಅದರಿಂದ ಪ್ರೇರಣೆಯನ್ನು ಪಡ್ಕೊಳ್ತೇನೆ ಅಂತ ಲೇಡಿ ರೈಟರ್ ಹೇಳ್ತಾರೆ. ಅದನ್ನು ಕೇಳಿ ನಮ್ಮ ರೈಟರ್ ಆದ ಲೇ ಹಂಟ್ ಅವರಿಗೆ ನಗು ಬರ್ತದೆ. ನೋ, ನಾನು ಹಾಗೆ ಮಾಡೋದಿಲ್ಲ. ನಾನು ಕೂಡ ಇವತ್ತಿನಿಂದ ಪ್ರತಿ ಚಳಿಗಾಲದ ಮಾರ್ನಿಂಗ್ನಲ್ಲಿ ಕೂಡ ಆದಷ್ಟು ಬೇಗ ಏಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವ ಮಾತಿನೊಂದಿಗೆ ಈ ಪ್ರಬಂಧವನ್ನು ಕವಿ ಮುಗಿಸ್ತಾರೆ. ಈ ಪ್ರಬಂಧದ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಈ ವಿವರಣೆ ಹೇಗಿತ್ತು ಅನ್ನೋದನ್ನು. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.